ಹಾಸನ ಜಿಲ್ಲೆಗೆ ಶುರುವಾಗಿದೆ ಹೃದಯದ ಸಂಕಷ್ಟ ಹಾಸನ ಜಿಲ್ಲೆಗೇನೆ ಜಾಸ್ತಿ ಶುರುವಾಗಿದೆ. ಕಳೆದ 1 ತಿಂಗಳುಗಳಿಂದ ಹಾರ್ಟ್ ಅಟ್ಯಾಕ್ಗೆ ಸರಣಿ ಸಾವಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ. ಹಾಸನ ಜಿಲ್ಲೆಗೆ ಹೃದಯದ ಸಂಕಷ್ಟ ಶುರುವಾಗಿರುವುದು ಕಳೆದ 1 ತಿಂಗಳಿನಿಂದ ಹಾರ್ಟ್ ಅಟ್ಯಾಕ್ಗೆ ಸರಣಿ ಸಾವುಗಳಾಗ್ತಾ ಇದೆ. ಫುಡ್ನಿಂದಲೇ ಹಾರ್ಟ್ ಅಟ್ಯಾಕ್ ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಆದರೆ ಹಾಸನದಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳೇ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಕಚೇರಿಯಲ್ಲೂ ಇಲ್ಲ, ಫುಡ್ ಸ್ಟ್ರೀಟ್ಗಳಲ್ಲೂ ಕೂಡ ಕಾಣ್ತಾ ಇಲ್ಲ. ಇದುವರೆಗೂ ಒಂದೇ ಒಂದು ಕಡೆ ಫೈನ್ ಹಾಕಿರೋ ಉದಾಹರಣೆ ಕೂಡ ಇಲ್ಲ. ಕಾಟಾಚಾರಕ್ಕೆ ಹೋಗಿ ಫೋರ್ಸ್ ಕೊಟ್ಟು ಬರೋ ಆಫೀಸರ್ಸ್. ಹಾಸನ ಹಾಗೂ ಮಂಡ್ಯ ಜಿಲ್ಲೆಗೆ ಒಬ್ಬರೇ ಅಂಕಿತಾಧಿಕಾರಿ ಇದ್ದಾರೆ. ಹೃದಯಾಘಾತ ಹೆಚ್ಚಾಗ್ತಿದ್ರು ಹಾಸನಕ್ಕೆ ಅಧಿಕಾರಿಗಳು ಮಾತ್ರ ಬರ್ತಾ ಇಲ್ಲ. ಕಠಿಣ ಸಂದರ್ಭದಲ್ಲೂ ಆಹಾರ ಸುರಕ್ಷತೆಯ ಬಗ್ಗೆ ಕ್ರಮ ಇಲ್ಲ. ಹಾಸನದ ಫುಡ್ ಸೇಫ್ಟಿ ಬಗ್ಗೆ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದೆ. ಹಾಸನದಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ. ಅವರ ಕಚೇರಿಗಳಿಗೆ ಹೋಗಿ ನೋಡಿದ್ವಿ, ಅಲ್ಲೂ ಕೂಡ ಇಲ್ಲ. ಫುಡ್ ಸ್ಟ್ರೀಟ್ನಲ್ಲಿದ್ದಾರೇನೋ ಸಾಹೇಬರುಗಳು ಅಂತ ನೋಡಿದ್ರೆ ಅಲ್ಲೂ ಕೂಡ ಕಾಣ್ತಾ ಇಲ್ಲ. ಹಾಗಾದ್ರೆ ಎಲ್ಲಿ ಹೋಗಿದ್ದಾರೆ ಆಹಾರ ಸುರಕ್ಷತಾ ಅಧಿಕಾರಿಗಳು? ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ? ಆಹಾರ ಸುರಕ್ಷತಾ ಅಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಹಾಸನ ರಿಪೋರ್ಟರ್ ಚೇತನ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಹಾಸನದಲ್ಲಿ ದಿನೇ ದಿನೇ ಹೆಚ್ಚುತ್ತಾನೆ ಇದೆ ಹೃದಯಾಘಾತ ಪ್ರಕರಣಗಳು. ಹೃದಯಾಘಾತದಿಂದ ಹದಿಹರೆಯದ ಯುವಕ ಯುವತಿಯರನ್ನ ಬಲಿ ಪಡಿತಾ ಇದೆ. ಬೆಂಬಿಡದೆ ಕಾಡ್ತಾ ಇದೆ ಹೃದಯಾಘಾತ. ಆದರೆ ಹಾಸನ ಜಿಲ್ಲೆಯಲ್ಲಿ ನೀವು ನಂಬಲಿಕ್ಕೂ ಅಸಾಧ್ಯ, ಅಂಕಿತ ಅಧಿಕಾರಿಗಳಿಲ್ಲ. ಆಹಾರ ಸುರಕ್ಷತೆಯನ್ನ ಕ್ರಮವಹಿಸಬೇಕಾದಂತಹ ಅಂಕಿತ ಅಧಿಕಾರಿಗಳು ಅಧಿಕೃತವಾಗಿ ಹಾಸನ ಜಿಲ್ಲೆಯಲ್ಲಿ ಇಲ್ಲ. ಇರುವವರು ಮಂಡ್ಯದಲ್ಲಿದ್ದಾರೆ. ಮಂಡ್ಯ ಅಧಿಕಾರಿ ಡಾಕ್ಟರ್ ಶಶಿಧರ್ ಏನಿದ್ದಾರೆ ಅವರನ್ನ ಹಾಸನಕ್ಕೆ ಇನ್ಚಾರ್ಜ್ ನೀಡಲಾಗಿದೆ. ಆದ್ರೆ ಇಲ್ಲಿ ಅವರಿಲ್ಲ. ಹಾಸನದಲ್ಲಿ ಕ್ರೂಷಿಯಲ್ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾ ಇದ್ದೀರಿ. 42 ದಿನಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು 30 ಹೃದಯಾಘಾತ ಪ್ರಕರಣಗಳು ಈಗ ಬೆಳಕಿಗೆ ಬಂದಿರೋಂಥದ್ದು. ಅದರಲ್ಲೂ ಯುವಕ ಯುವತಿಯರನ್ನ ಬೆಂಬಿಡದೆ ಕಾಡ್ತಿದೆ ಹೃದಯಾಘಾತ. ವೈದ್ಯರು ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾರೆ, ಜಂಕ್ ಫುಡ್ ಎನ್ನುವ ಈ ಮಾರಿ ಯುವಕ ಯುವತಿಯರನ್ನ ಎಲ್ಲೋ ಒಂದ್ ಕಡೆ ಬಲಿ ಪಡಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಏನು ಜಂಕ್ ಫುಡ್ ಘಟಕಗಳ ಮೇಲೆ ದಾಳಿ ಮಾಡಿ ಅವರಿಗೆ ದಂಡ ಹಾಕುವಂತಹ ಕೆಲಸ ಇದುವರೆಗೂ 1.5 ತಿಂಗಳಲ್ಲಿ ಎಷ್ಟಾಗಿದೆ? ನೀವು ಗಮನಿಸ್ತಾ ಇದ್ದೀರಿ, ನಾವೀಗ ಹಾಸನ ಜಿಲ್ಲೆಯ ಆಹಾರ ಸುರಕ್ಷತಾ ಅಧಿಕಾರಿಯ ಕಚೇರಿಯಲ್ಲಿ ನಾವಿದ್ದೇವೆ. ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯ ಖಾಲಿ ಹೊಡಿತಾ ಇದೆ. ಅಂಕಿತ ಅಧಿಕಾರಿ ಆಹಾರ ಸುರಕ್ಷತಾ ಇದರ ಬಗ್ಗೆ ಕ್ರಮ ವಹಿಸಬೇಕಾದಂತಹ ಅಧಿಕಾರಿಯ ಏನು ಚೇರು ಖಾಲಿ ಹೊಡಿತಾ ಇದೆ. ಇರುವವರು ಒಬ್ಬರೇ, ಅವರು ಮಂಡ್ಯದಲ್ಲಿದ್ದಾರೆ, ಇಲ್ಲಿಗೆ ಇನ್ಚಾರ್ಜ್ ಇದ್ದಾರೆ. ಆದ್ರೆ ಇಲ್ಲಿ ಯಾರನ್ನ ಕೇಳೋದು? ಆಹಾರ ಸುರಕ್ಷತಾ ಅಧಿಕಾರಿ ಏನು ಅಡಬಸವೇಗೌಡರಿದ್ದಾರೆ, ಅವರು ಹೇಳ್ತಾ ಇದ್ದಾರೆ ನಾವು ಬೈಟ್ ಕೊಡೋ ಹಾಗಿಲ್ಲ, ನಮ್ಮ ಅಂಕಿತ ಅಧಿಕಾರಿ ಬೈಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಗಿದ್ದರೆ ನಾವು ಡಾಕ್ಟರ್ ಶಶಿಧರ್ ಅವರು ಮಂಡ್ಯದಲ್ಲಿದ್ದಾರೆ, ನಾವು ಯಾರನ್ನ ಕೇಳಬೇಕು ಸ್ವಾಮಿ? ಹಾಸನದಲ್ಲಿ ದಿನೇ ದಿನೇ ಸಾಯ್ತಾ ಇದ್ದಾರೆ, ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ. ದುರಾದೃಷ್ಟ ಅಂದ್ರೆ ಯುವಕ ಯುವತಿಯರು 19, 20, 22, 24, 26, 30ರ ಹದಿಹರೆಯದ ಯುವಕ ಯುವತಿಯರು ಪ್ರಾಣವನ್ನ ಚೆಲ್ತಾ ಇದ್ದಾರೆ. ಸಾರ್ವಜನಿಕರು ತಮ್ಮ ಅಳಲನ್ನ ತೊಡ್ಕೊತಾ ಇದ್ದಾರೆ. ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜಂಕ್ ಫುಡ್, ಕಬಾಬ್, ಗೋಬಿ ಬೇಯಿಸುವಂತಹ ಎಣ್ಣೆ 3-4 ದಿನಗಳಿಂದ ಅದೇ ಎಣ್ಣೆಯಲ್ಲಿ ಕರಿತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಫುಡ್ ಸೇಫ್ಟಿ ಮಾಡಬೇಕಾದಂತಹ ಅಧಿಕಾರಿಗಳು ಎಲ್ಲಿದ್ದಾರೆ? ನೀವು ಗಮನಿಸ್ತಾ ಇದ್ದೀರಿ, ಇದು ಅವರ ಏನು ಈ ಹಾಸನ ಜಿಲ್ಲಾ ಆಹಾರ ಸುರಕ್ಷತೆಯನ್ನ ವಹಿಸಬೇಕಾದಂತಹ ಅಂಕಿತ ಅಧಿಕಾರಿಯ ಚೇಂಬರ್ ಇದು. ಆದ್ರೆ ಅವರಿಲ್ಲ. ಇಲ್ಲಿರುವಂತಹ ಏನು ಆಹಾರ ಸುರಕ್ಷತಾ ಅಧಿಕಾರಿ ಹೇಳ್ತಿದ್ದಾರೆ, ಅಂಕಿತ ಅಧಿಕಾರಿ ಇದ್ರ ಬಗ್ಗೆ ಮಾತನಾಡಬೇಕು, ನಾವು ಮಾತನಾಡೋ ಹಾಗಿಲ್ಲ ಅಂತ. ಮತ್ತೆ ನಾವ್ ಯಾರನ್ನ ಕೇಳ್ಬೇಕಾಗಿದ್ರೆ? ಹಾಸನದಲ್ಲಿ ಕೃಷಿಯಲ್ ಪರಿಸ್ಥಿತಿ ಇದೆ, ಇಲ್ಲಿರ್ಬೇಕಾದಂತಹ ಅಧಿಕಾರಿ ಮಂಡ್ಯದಲ್ಲಿದ್ರೆ ಏನ್ ಸ್ವಾಮಿ ಫಲ? ಇಲ್ಲಿ ನಾವ್ ಯಾರನ್ನ ಕೇಳಬೇಕು? ಹಾಸನ ಜಿಲ್ಲೆಯಲ್ಲಿ ಫುಡ್ ಸೀಟ್ ಮೇಲೆ ಜಂಕ್ ಫುಡ್ ತಯಾರಿಸುವಂತಹ ಘಟಕಗಳ ಮೇಲೆ ದಾಳಿ ಮಾಡಿ ದಂಡ ಹಾಕೋರು ಯಾರು? ಇದಕ್ಕೆ ಕಡಿವಾಣ ಹಾಕೋರು ಯಾರು? ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಸರ್ಕಾರ ಹೇಳಿದೆ, ಆಹಾರ ಇಲಾಖೆಗೆ ಆದೇಶವನ್ನು ಕೂಡ ಮಾಡಿದೆ. ಆದರೆ
ಆಹಾರ ಸುರಕ್ಷತಾ ಅಧಿಕಾರಿಯ ಈ ವಿಭಾಗ ಏನಿದೆ ಇದು ಕವಡೆ ಕಾಸಿನ ಕಿಮ್ಮತ್ತು ನೀಡುವ ಹಾಗೆ ಕಾಣ್ತಿಲ್ಲ. ಚೇತನ್ ಚಂದ್ರಾಯಪಟ್ಟಣ, ಗ್ಯಾರಂಟಿ ನ್ಯೂಸ್, ಹಾಸನ. ಎಸ್, ಗಮನಿಸ್ತಾ ಇದ್ದೀವಿ ಇಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆ ಇದೆ, ಎಷ್ಟು ಜನ ಸಾಯ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ನಿಂದ. ಯಾರಾದರೂ ಒಬ್ಬರು ಅಧಿಕಾರಿಗಳು ಅಂದರೆ ಈ ಫುಡ್ನಿಂದ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಕೂಡ ಒಂದು ಆರೋಪ ಇದೆ, ಒಂದು ಅನುಮಾನ ಇದೆ. ಸೊ ಹೋಗಿ ಏನಾದರೂ ಚೆಕ್ ಮಾಡೋದು, ಅದೇನಾದರೂ ಮಾಡ್ತಾ ಇದ್ದಾರಾ? ಫುಡ್ ಇನ್ಸ್ಪೆಕ್ಟರ್ಗಳು ಅಂತ ಹೇಳಿ ಕರೀತಾರೆ ಅವರನ್ನು, ಹೋಗ್ತಾ ಇದ್ದಾರೆ ಯಾರಾದರೂ? ಇಲ್ಲ, ಅವರ ಆಫೀಸ್ನಲ್ಲೇ ಇರಲ್ಲ ರೀ, ಅವರು ಫುಡ್ ಸ್ಟ್ರೀಟಲ್ಲೂ ಇರಲ್ಲ. ಅವ್ರು ಎಲ್ಲಿ ಹೋಗಿರ್ತಾರೋ ಏನೋ, ಸೈನ್ ಮಾಡೋದು, ಮನೆಗೆ ಹೋಗೋದು, ಸೈನ್ ಮಾಡೋದು, ಬೇರೆ ಬೇರೆ ಫಂಕ್ಷನ್ಗಳಿದ್ರೆ ಅಲ್ಲಿ ಹೋಗೋದು ಅಷ್ಟೇ. ಸ್ಯಾಲ್ರಿ ಏನು ತಿಂಗಳ ಬರ್ತಾ ಇರುತ್ತೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ? ಇನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ ಅವರನ್ನು. ಇಷ್ಟು ದಿನ ಆಯಿತು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವುಗಳಾಗ್ತಾ ಇದ್ದಾವೆ. ಯಾಕಾಗ್ತಾ ಇದೆ, ಏನು ಕಾರಣ ಇದಕ್ಕೆ ಪರಿಶೀಲನೆ ಮಾಡಬೇಕಲ್ವಾ? ಅದು ಅವ್ರ ಕೆಲಸ. ಅದರಲ್ಲೂ ಆರೋಪ ಇರೋದು ಈ ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದನೇ ಅತಿ ಹೆಚ್ಚಾಗಿ ಹೃದಯಾಘಾತ ಆಗ್ತಾ ಇದೆ, ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಬರೀ ಹೃದಯಾಘಾತ ಅಂತ ಅಲ್ಲ, ಆರೋಗ್ಯದಲ್ಲಿ ಏರುಪೇರು ಆಗೋದಕ್ಕೂ ಕಾರಣ ಈ ಜಂಕ್ ಫುಡ್ಗಳು ಅಂತ ಹೇಳಲಾಗ್ತಾ ಇದೆ. ಸೊ ಇದನ್ನೆಲ್ಲ ಅವರು ಚೆಕ್ ಮಾಡೋದು ಅವರ ಡ್ಯೂಟಿ. ಆದರೆ ಎಲ್ಲಿ ಹೋಗಿದ್ದಾರೆ ಹಾಗಾದರೆ ಅಂಕಿತ ಅಧಿಕಾರಿಗಳು, ಆಹಾರ ಸುರಕ್ಷತಾ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಫುಡ್ನಿಂದಲೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿ ಕೆಲವೊಂದಿಷ್ಟು ಡಾಕ್ಟರ್ಸ್ ಮಾತನಾಡೋದನ್ನು ಕೇಳಿಸ್ಕೊಂಡಿದ್ದೀವಿ. ಆದರೆ ಹಾಸನದಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳು ನಾಪತ್ತೆಯಾಗೋಗ್ಬಿಟ್ಟಿದ್ದಾರೆ. ಸೊ ಎಲ್ಲಿ ಹೋಗಿದ್ದಾರೆ ಆಹಾರ ಸುರಕ್ಷತಾ ಅಧಿಕಾರಿಗಳು? ಅವರ ಕಚೇರಿಗೆ ಹೋಗಿ ನೋಡಿದ್ರೆ ಕಚೇರಿಯಲ್ಲಿ ಅವರು ಕುಳಿತುಕೊಳ್ಳುವಂತ ಚೇರ್ ಇದೆ, ಟೇಬಲ್ ಇದೆ, ಮುಂದೆರಡು ಚೇರ್ಗಳಿದ್ದಾವೆ, ಆದರೆ ಅವರೇ ಕಾಣಿಸ್ತಾ ಇಲ್ಲ, ಅವರೇ ಇಲ್ಲ ಅಲ್ಲಿ. ಓ ಮೇ ಬಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಫುಡ್ ಸ್ಟ್ರೀಟ್ನಲ್ಲಿರ್ಬೋದು, ಅಲ್ಲಿ ಹೋಗಿ ಪರಿಶೀಲನಾ ಕಾರ್ಯ ಮಾಡ್ತಾ ಇರ್ಬೋದು ಅಂತ ಹೇಳಿ ಏಕಾಏಕಿಯಾಗಿ ಫುಡ್ ಸ್ಟ್ರೀಟಿಗೆ ಬಂದು ನೋಡ್ತೀವಿ, ಅಲ್ಲೂ ಇಲ್ಲ ಅವರು. ಸೊ ಮತ್ತೆ ಎಲ್ಲಿ ಹೋಗಿದ್ದಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ.